ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಉದ್ಯೋಗಿನಿ ಯೋಜನೆ ಕನ್ಫರ್ಮ್ ಆಗಿದೆ. ಆ ಒಂದು ಉದ್ಯೋಗಿನಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂಥ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ 1 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಪಡಿಬೋದು ಮಹಿಳೆಯರು. ಸೊ ಈ ಒಂದು ಯೋಜನೆಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಉಚಿತವಾಗಿ ಅರ್ಜಿಯನ್ನು ಹಾಕೋದು ತಿಳಿಸಿಕೊಡ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಅರ್ಜಿಯನ್ನು ಉಚಿತವಾಗಿ ಹಾಕೋಬೋದು. ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೇವಾ ಸಿಂಧು service.government.in ಅಂತ ಬಂದಿದೆ ನೋಡಿ. ಈ ಒಂದು ವೆಬ್ಸೈಟನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಇದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ದು. ಓಪನ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜ್ಗೆ ಬರುತ್ತೆ. ಇಲ್ಲಿ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೋದು. ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರಿಜಿಸ್ಟರ್ ಇಯರ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನಿಮಗೆ ಈ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ದೊರೆಯುತ್ತೆ. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ಮುಂಚೆ ನಿಮ್ಮದು ಅಕೌಂಟ್ ಇತ್ತು ಈ ಒಂದು ಸೇವಾ ಸಿಂಧುನಲ್ಲಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ನಾನು ಕೂಡ ಅಕೌಂಟ್ ಇದೆ, ಸೊ ಹಾಗಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನಾನು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ರೈಟ್ ಸೈಡಲ್ಲಿ ಸರ್ಚ್ ಬಾರ್ ಕಾಣ್ತಾ ಇದೆ ನೋಡಿ, ಈ ಒಂದು ಸರ್ಚ್ ಬಾರಲ್ಲಿ ಉದ್ಯೋಗಿನಿ ಅಂತ ಸರ್ಚ್ ಮಾಡಿ. ನೋಡಿ, ಉದ್ಯೋಗಿನಿ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಉದ್ಯೋಗಿನಿ ಯೋಜನೆ ಸ್ಕೀಮ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಓಪನ್ ಆಗಿದೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಉದ್ಯೋಗಿನಿ ಯೋಜನೆಗೆ ಅರ್ಜಿ KYC ಸರ್ವಿಸ್ ಅಂತ ಬಂದಿದೆ. ಇಲ್ಲಿ ಆಧಾರ್ ಅಥೆಂಟಿಕೇಷನ್ಗೆ ಮೊದಲಿಗೆ ಮಾಡಬೇಕು. ಇಲ್ಲೇನು ಕಾಣ್ತಾ ಇದೆಯಲ್ಲ ಫಸ್ಟ್ ಒನ್ನು ಆಧಾರ್ ಅಥೆಂಟಿಕೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ KYC ಪ್ರೊಸೆಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ಆಧಾರ್ ಸಂಖ್ಯೆ ಹಾಕಿ ಕನ್ಸೆಂಟನ್ನು ಟಿಕ್ ಮಾಡಿಕೊಂಡು ಕೆಳಗಡೆ OTP ಅಂತ ಇರುತ್ತೆ, OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTP ಹಾಕಿ ಇಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ OTP ಹಾಕಿ ನಾನು ಸಬ್ಮಿಟನ್ನು ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಸೊ ಇವಾಗ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಅಲ್ಲಿ ಶೋ ಆಗುತ್ತೆ. ಅಂದರೆ ಆಧಾರ್ ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಇಲ್ಲಿ ತಂದೆ ಹೆಸರು ಬಂದಿಲ್ಲ ಅಂದರೆ ತಂದೆ ಹೆಸರು ಹಾಕ್ಕೊಳ್ಳಿ. ಮದುವೆ ಆಗಿದ್ದರೆ ಗಂಡನ ಹೆಸರು ಕೂಡ ಹಾಕ್ಕೋಬೋದು. ಅನಂತರ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಳ್ಳಿ. ಬೆನಿಫಿಷಿಯರಿ ಏಜ್ ಅಂತ ಕೊಟ್ಟಿದ್ದಾರೆ, ಫಲಾನುಭವಿ ವಯಸ್ಸು ಕೆಲವು ಸಲ ಆಟೋಮೆಟಿಕ್ ಬರುತ್ತೆ, ಕೆಲವು ಸಲ ಬಂದಿರಲಿಲ್ಲ ಅಂದರೆ ಹಾಕ್ಕೋಬೋದು ನೀವೇ. ಇಲ್ಲಿ ಹೆಣ್ಣು, ಗಂಡು, ಪುರುಷ, ಟ್ರಾನ್ಸ್ಜೆಂಡರ್ ಅಂತ ಕೊಟ್ಟಿದ್ದಾರೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದಿದೆ ಅದು. ಡೊಮೆಸಿಲಿನ್ ನಿವಾಸ ಕರ್ನಾಟಕ ಆಟೋಮೆಟಿಕ್ಕಾಗಿ ಬಂದಿದೆ. ವೈವಾಹಿಕ ಸ್ಥಿತಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ವೈವಾಹಿಕ ಸ್ಥಿತಿ ಮ್ಯಾರಿಡ್, ಅನ್ಮ್ಯಾರಿಡ್, ವಿಧೋ ಅಂತಿದೆ. ಸೊ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ತಗೊಳ್ಳಿ, ಮದುವೆ ಆಗಿಲ್ಲ ಅಂದರೆ 50 ಅಂತ ಹಾಕ್ಕೊಳ್ಳಿ. ಅದರ ನಂತರ ಬೆನಿಫಿಟ್ ರೂಲ್ಸ್, ಲಾಭ ನಿಯಮಗಳಂತಿದೆ. ಈ ಒಂದು ಲಾಭ ನಿಯಮಗಳು ಏನಿದೆಪ್ಪ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಸಬ್ಸಿಡಿ SC ST 50%, ಸಬ್ಸಿಡಿ ಜನರಲ್ OBC 30% ಇದೆ. ಅರ್ಜಿದಾರರು ನೀವು SC ST ಆಗಿದ್ದರೆ ನಿಮಗೆ 50% ಸಬ್ಸಿಡಿ ಸಿಗುತ್ತೆ. ಜನರಲ್ದವರಾಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SC ST ಇದ್ದರೆ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ OBC ದವರಾಗಿದ್ದರೆ ಸೆಕೆಂಡ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಮತ್ತೆ ನಿಮಗೆ ಕೆಳಗಡೆ ಫೋಟೋ ಅಂತಿದೆ. ಇಲ್ಲಿ ಅರ್ಜಿದಾರರ ಒಂದು ಫೋಟೋನ ಆಯ್ಕೆ ಮಾಡಬೇಕು. JPG ಫಾರ್ಮ್ಯಾಟಲ್ಲಿ ಒಂದು 200 KB ಒಳಗಡೆ ಇರುವಂತೆ ಫೋಟೋನ ಕ್ಲಿಯರಾಗಿ ತೆಗೆದಿಸಿ ಅಪ್ಲೋಡನ್ನು ಇಲ್ಲೇ ಮಾಡ್ಕೋಬೋದು. ಫೈಲ್ ಹಾಕಿ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ
ಫೋಟೋ ಅಪ್ಲೋಡ್ ಕೇಳುತ್ತೆ, ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಫೋಟೋ ಅಪ್ಲೋಡ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಫೋಟೋನ ಯೂಟ್ಯೂಬಲ್ಲಿ ತೋರಿಸೋಂಗಿಲ್ಲ, ಹಾಗಾಗಿ ಜಸ್ಟ್ ಹೇಳಿ ಕೊಡ್ತಾ ಇದ್ದೀನಿ. ಪರ್ಪಸ್ ಆಫ್ ಲೋನ್ ಅಂತಿದೆ, ಸಾಲದ ಉದ್ದೇಶ. ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಉದ್ಯೋಗಿ ನಿಯೋಜನೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಈ ಒಂದು 3 ಲಕ್ಷ ರೂಪಾಯಿ ಅಮೌಂಟ್ ನಿಮಗೆ ಯಾವುದಕ್ಕಾಗಿ ಬೇಕಾಗಿದೆ, ಯಾವ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಒಂದು ಬಿಸ್ನೆಸ್ ಹೆಸರನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಅಂದರೆ ಲೋನ್ ಯಾಕೆ ತೊಗೊತಾ ಇದ್ದೀರಾ ನೀವು ಅನ್ನೋದು ಇಲ್ಲಿ ಎಂಟರ್ ಮಾಡಬೇಕು. ಅದರ ನಂತರ ಮೀಸಲಾತಿ ವರ್ಗ ಕೇಳುತ್ತೆ. ಮೀಸಲಾತಿ ವರ್ಗದಲ್ಲಿ ಅಂಗವಿಕಲರು 5%, ವಿಧೇಯರು 5%, ಅಲ್ಪಸಂಖ್ಯಾತರು 15%, ಸಂಕಷ್ಟಕ್ಕೆ ಒಳಗಾದ ಮಹಿಳೆಯರು ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿಲ್ಲ ನೋಡಿ. 15 + 5 20 25%. ಅಂಗವಿಕಲರು, ವಿಧೇಯರು, ಅಲ್ಪಸಂಖ್ಯಾತರಿಗೆ ಈ ರೀತಿಯಾಗಿ ಇಟ್ಟಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಇದೆ, HIV ಸೋಂಕಿತ ಮಹಿಳೆಯರು ಕೂಡ ಇದೆ, ಮತ್ತು ದಮನಿತ ಮಹಿಳೆಯರು ಕೂಡ ಇಲ್ಲಿ ಅವಕಾಶ ಇದೆ. ಸೊ ಇದು ನಿಮಗೆ ಅನ್ವಯಿಸಿದ್ದಲ್ಲಿ ಮಾತ್ರ, ಇದಕ್ಕೆ ನೀವು ಒಳಪಟ್ಟರೆ ಮಾತ್ರ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಇದಕ್ಕೆ ನಿಮಗೆ ಅನ್ವಯಿಸಿದ್ದಿಲ್ಲ ಅಂದರೆ ಇದನ್ನು ಹಾಗೆ ಬಿಡಬೇಕು. ಮೀಸಲಾತಿ ವರ್ಗ ಹಾಕಲೇಬೇಕು ಅಂತ ಏನಿಲ್ಲ ನೋಡಿ, ಮೀಸಲಾತಿ ವರ್ಗ ಇದೆಯಲ್ಲ ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಸೊ ಇದು ಅನ್ವಯಿಸಿದ್ದಲ್ಲಿ ಮಾತ್ರ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಇದನ್ನು ಅನ್ವಯಿಸೋದಿಲ್ಲ, ಸೊ ಹಾಗಾಗಿ ಅದನ್ನು ಸೆಲೆಕ್ಟನ್ನು ಮಾಡ್ತಾಯಿಲ್ಲ ನಾನು. ನೆಕ್ಸ್ಟ್ ಇವಾಗ ಯೋಜನೆಯ ಸ್ಥಳ ಅಂತ ಬಂದಿದೆ. ಯೋಜನೆಯ ಸ್ಥಳ ಪ್ಲೇಸ್ ಆಫ್ ಯುವರ್ ಪ್ರಾಜೆಕ್ಟ್ ಅಂತಿದೆ ನೋಡಿ. ಪ್ಲೇಸ್ ಆಫ್ ಪ್ರಾಜೆಕ್ಟ್, ನೀವು ಈ ಒಂದು ಉದ್ಯೋಗ ಅಂದರೆ ಬಿಸ್ನೆಸ್ಸನ್ನು ಯಾವ ಒಂದು ಊರಲ್ಲಿ ಮಾಡ್ತಾಯಿದ್ದೀರಾ ಆ ಒಂದು ಪ್ರಾಜೆಕ್ಟು ಸ್ಥಳವನ್ನು ಹಾಕಬೇಕು. ಎಕ್ಸಾಂಪಲಾಗಿ ನಾನು ತಾಲೂಕು ಮಟ್ಟದಲ್ಲಿ ಹಾಕ್ತಾಯಿದ್ದೀನಿ, ನಮ್ಮ ತಾಲೂಕು ಸುರಪುರದಲ್ಲಿ ಮಾಡ್ತಾಯಿದ್ದೀವಿ, ಹಾಗೆ ಸುರಪುರ ಅಂತ ಹಾಕ್ಕೊತೀನಿ. ನಿಮ್ಮದು ಯಾವ ಊರಲ್ಲಿ ಮಾಡ್ತಾಯಿದ್ದೀರಾ ಆ ಊರನ್ನ ಒಂದು ಸ್ಥಳವನ್ನು ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ನಿಮಗೆ ಸರ್ಕಾರದ ಕೋಟಾ ಅಥವಾ ನಿಗಮದ ಕೋಟಾ ಸೌಲಭ್ಯ ಪಡೆಯಲು ಇಚ್ಛಿಸುವಿರಾ ಅಂತ ಕೇಳುತ್ತೆ. ಸರ್ಕಾರದ ಕೋಟಾ ಅಂದರೆ MLA MP ಅಥವಾ ನಿಗಮದು ಡೈರೆಕ್ಟಾಗಿ ನೀವು ಸೌಲಭ್ಯವನ್ನು ಪಡಿತೀರಾ ಅಂತ ಕೇಳುತ್ತೆ. MLA MP ಕೋಟಾದಲ್ಲಿ, ಮಿನಿಸ್ಟರ್ ಕೋಟಾದಲ್ಲಿ ಏನು ಪಡ್ಕೊತೀವಲ್ಲ ಅದನ್ನೇ ಸರ್ಕಾರದ ಕೋಟಾ. ಸರ್ಕಾರದ ಕೋಟಾ, ನಿಗಮದ ಕೋಟಾದಲ್ಲಿ ಸೌಲಭ್ಯ ಪಡೆಯುವ ಇಚ್ಛಿಸಿದಲ್ಲಿ ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಂದ ಶಿಫಾರಸು ಪತ್ರ ಪಡೆದಿರಬೇಕಂತ ಕೊಟ್ಟಿದ್ದಾರೆ. MLA MP ಮಿನಿಸ್ಟ್ರು ಇವರಿಂದ ಒಂದು ಶಿಫಾರಸು ಪತ್ರ, ರೆಕಮೆಂಡ್ ಲೆಟರನ್ನು ನೀವು ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಇವು ಲೆಟರನ್ನು ನೀವು ಪಡೆದಿದ್ದೇ ಆದಲ್ಲಿ ಇದನ್ನು ಎಸ್ ಅಂತ ತಗೋಬೇಕು. ನೀವು ಈ ಒಂದು MLA MP ಮಿನಿಸ್ಟ್ರ್ ಕಡೆಯಿಂದ ನೀವು ಏನಾದರೂ ಲೆಟರ್ ಪಡೆದಿದ್ದರೆ ಇದನ್ನು ಎಸ್ ಅಂತ ತಗೋಬೇಕು. ಅವರಿಂದ ಏನು ಪಡೆದಿಲ್ಲ, ನಾವು ಸುಮ್ಮನೆ ಆನ್ಲೈನ್ ಮಾತ್ರ ಆಗ್ತಾಯಿದ್ದೀವಿ ಅಂದರೆ ನೀವು ಇದು ನೋ ಅಂತ ಸೆಲೆಕ್ಟನ್ನು ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅದ ನಂತರ ಕ್ಯಾಸ್ಟ್ ಡೀಟೇಲ್ಸ್ ಇದೆ. ಇಲ್ಲಿ ಆಡಿ ನಂಬರ್ ಹಾಕಬೇಕು. ಜಾತಿ ಪ್ರಮಾಣಪತ್ರದ ಆಡಿ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಆಡಿ ಸಂಖ್ಯೆ ಎಂಟರ್ ಮಾಡಿದ ತಕ್ಷಣ ನಿಮಗೆ ಸರಿಯಾಗಿದ್ದರೆ ಇಲ್ಲಿ ನಿಮ್ಮ ಒಂದು ಹೆಸರು ಬರುತ್ತೆ, ಹೆಸರು ಮತ್ತು ಜಾತಿ ಹೆಸರು ಇಲ್ಲಿ ಶೋ ಆಗುತ್ತೆ. ಅದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಜಾತಿ ವರ್ಗ ಅಂತಿದೆ ನೋಡಿ. ಸ್ಕೆಡ್ಯೂಲ್ ಕ್ಯಾಸ್ಟು, ಸ್ಕೆಡ್ಯೂಲ್ ಟ್ರೈಬು, ಜನರಲ್ಲು, OBC ಇಷ್ಟು ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ನಿಮಗೆ ಅನ್ವಯಿಸುತ್ತೋ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಆದಾಯ ಪ್ರಮಾಣಪತ್ರವನ್ನು ಆಡಿ ನಂಬರನ್ನು ಇಲ್ಲಿ ಹಾಕಬೇಕು. ಕೊಟ್ಟಿರೋ ಆದಾಯ ಪ್ರಮಾಣಪತ್ರ ಆಡಿ ಸಂಖ್ಯೆ ಅಂತಿದೆ ನೋಡಿ, ಈ ಒಂದು ಬಾಕ್ಸಲ್ಲಿ ಆದಾಯ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಆದಾಯ ಎಷ್ಟಿದೆ ನಿಮ್ಮ ಒಂದು ಇನ್ಕಮ್ನಲ್ಲಿ ಅದು ಆಟೋಮೆಟಿಕ್ಕಾಗಿ ಕೆಳಗಡೆ ಬಾಕ್ಸಲ್ಲಿ ಶೋ ಆಗ್ತಾ ಹೋಗುತ್ತೆ. ಸರಿಯಾಗಿದ್ದರೆ, ಏನಾದರೂ ಬಂದಿಲ್ಲ ಅಲ್ಲಿ ಮಾಹಿತಿ ಅಂದರೆ ತಪ್ಪಿದೆ ಅಂತ ಅರ್ಥ. ಆಡಿ ನಂಬರ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಲ. ಅದ ನಂತರ ನೆಕ್ಸ್ಟ್ ಕೆಳಗಡೆ ಅಡ್ರೆಸ್ ಅಂತಿದೆ, ವಿಳಾಸ, ಸಂಪೂರ್ಣ ವಿಳಾಸನ ಹಾಕಬೇಕು. ಇದರಲ್ಲಿ ಮೊದಲಿಗೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಯಾದಗಿರಿ ಇದೆ, ಹಾಗಾಗಿ ಯಾದಗಿರಿ ತೊಗೊತಾ ಇದ್ದೀನಿ. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ವಂತ ತಾಲೂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ ಇಲ್ಲಿ ತಾಲೂಕು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲಪ್ಪ ಅಂದರೆ ಸರ್ವರ್ ಪ್ರಾಬ್ಲಮ್ ಇದೆ, ಹಾಗಾಗಿ ಬರ್ತಾ ಇಲ್ಲ. ಸೊ ಇದನ್ನು ಬರಬೇಕು. ಈ ಥರ ನಿಮಗೆ ಈ ಥರ ಬಂತು ಅಂದರೆ ಮತ್ತೇನು ಮಾಡಿ, ಜಿಲ್ಲೆಯನ್ನು ಬೇರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡಾಗ ಬರ್ತಾ ಇಲ್ಲ ಅಂತ ನೋಡಬೇಕು. ಸೊ ಅವಾಗೂ ಕೂಡ ಬಂದಿಲ್ಲ ಅಂದರೆ ಸರ್ವರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನನಗೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ಅವಾಗೂ ಬಂದಿಲ್ಲ ಅಂದರೆ ಒಂದು 15-20 ನಿಮಿಷ ಬಿಟ್ಟು ಮತ್ತೆ ಲಾಗಿನ್ ಲಾಗೌಟ್ ಮಾಡಿಕೊಂಡು ಲಾಗಿನನ್ನು ಮಾಡಬೇಕು. ಸರ್ವರ್ ಭಾಳ ಬಿಜಿ ಇದೆ, ಯಾಕಂದರೆ ಭಾಳಷ್ಟು ಜನ ಕರ್ನಾಟಕದಲ್ಲಿ ಆಗ್ತಾ ಇರ್ತಾರೆ, ಹಾಗಾಗಿ ಸರ್ವರ್ ಸಿಗ್ತಾ ಇರಲ್ಲ ಈ ಒಂದು ಅಪ್ಲಿಕೇಶನ್ಗೆ. ಸೊ ಟ್ರೈ ಮಾಡಿ. ಸೊ ಅದ ನಂತರ ಇಲ್ಲಿ ತಾಲೂಕು ಹಾಕೊಂಡ ನಂತರ ಹೋಬಳಿ ಕೇಳುತ್ತೆ. ನಿಮ್ದು ಯಾವ ಹೋಬಳಿ ಅಂತ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು ಹೆಸರು ಹಾಕಿ ನಿಮ್ಮ ಊರ ಹೆಸರು ಹಾಕೊಂಡು ಹೋಬಳಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ವಿಳಾಸ ಇದೆ, ಸಂಪೂರ್ಣ ಆಧಾರ್ ಕಾರ್ಡಲ್ಲಿರುವಂಥ ವಿಳಾಸವನ್ನು ಹಾಕಿ. ಅದಾನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮು, ವಿಧಾನಸಭಾ ಕ್ಷೇತ್ರ, ನಿಮ್ಮೊಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ಕೂಡ ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ ನಿಮ್ಮ ಒಂದು ಊರಿನ ಹೆಸರು, ತಾಲೂಕು ಹೆಸರು ಹಾಕ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ಅಂತ ಸರ್ಚ್ ಮಾಡಿದರೆ ನಿಮಗಲ್ಲಿ ಶೋ ಆಗುತ್ತೆ ಯಾವ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಂತ. ಅದನಂತರ ಡಿಕ್ಲರೇಷನು, ಇದನ್ನು ಓದ್ಕೊಳ್ಳಿ ಒಂದು ಸಲ, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ.
ಏನು ನೀವು ಕನ್ಸೆಂಟ್ ಕೊಡ್ತಾ ಇದ್ದೀರ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ನಂತರ ಈ ಒಂದು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಕೆಳಗೆ ಕಾಣ್ತಾ ಇರುವಂಥ ಈ ಒಂದು ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಕ್ಯಾಪ್ಚರ್ ಕೋಡನ್ನು ಕೆಳಗಡೆ ಬಾಕ್ಸ್ ಇದೆ, ಆ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈ ಬಾಕ್ಸ್ನ ಹಾಕಿದ ನಂತರ ಮತ್ತು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಅಟ್ಯಾಚ್ ಜನಜರಿ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಿರುತ್ತೆ. ಜಾತಿ ಪ್ರಮಾಣಪತ್ರ, ಪ್ರಾಜೆಕ್ಟ್ ಡೀಟೇಲ್ಸು, ಇನ್ಕಮ್ ಸರ್ಟಿಫಿಕೇಟು ಮತ್ತು ರೆಸಿಡೆಂಟಲ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಅಪ್ಲೋಡ್ ಮಾಡೋದಿರುತ್ತೆ. ಇವಿಷ್ಟನ್ನು ಅಪ್ಲೋಡ್ ಮಾಡಬೇಕು JPG ಫಾರ್ಮಲ್ಲಿ ಅಥವಾ PDF ಫಾರ್ಮೆಟಲ್ಲಿ ಕೂಡ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಬ್ರೌಸ್ ಅಂತ ಏನು ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನಾನು ಎಲ್ಲ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಕೊಂಡು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಗ್ರಾಮವನ್ನು ಬೆಂಗಳೂರಲ್ಲಿ ಆದರೆ ಇದಕ್ಕೆ ಅಮೌಂಟ್ ಇರುತ್ತೆ, 25ರಿಂದ 30 ರೂಪಾಯಿ ಅಮೌಂಟ್ ಇರುತ್ತೆ. ಸೊ ನಾರ್ಮಲ್ ವೆಬ್ಸೈಟ್ ಸಿಟಿಜನ್ ಲಾಗಿನ್ ಆದರೆ ಅಮೌಂಟ್ ಇರೋದಿಲ್ಲ, ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋಬೋದು. ಅದಾದ ನಂತರ ಪೇಮೆಂಟ್ ಆದ ನಂತರ ಮತ್ತು ನಿಮಗೆ ಲಾಸ್ಟಲ್ಲಿ ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ನೋಡಿ, ಪೇಮೆಂಟ್ ಆದ ನಂತರ ನಿಮಗೆ ಲಾಸ್ಟಲ್ಲಿ ಈ ರೀತಿಯಾಗಿ ಅಕ್ನಾಲೆಜ್ಮೆಂಟ್ ಬರುತ್ತೆ. ಈ ಒಂದು ಸ್ವೀಕೃತಿಯನ್ನು ಒಂದು PDF ಸೇವ್ ಮಾಡ್ಕೋಬೇಕು ಮತ್ತು ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಈ ಒಂದು ಡಾಕ್ಯುಮೆಂಟನ್ನು ನಿಗಮಕ್ಕೆ ಹೋಗಿ ನೀವು ಸಬ್ಮಿಟನ್ನು ಮಾಡ್ಬೋದು ಅಥವಾ ಮಾಡಲಿಕ್ಕೂ ನಡೆಯುತ್ತೆ, ಯಾಕಂದರೆ ಆನ್ಲೈನ್ ಪ್ರೊಸೆಸ್ ಆಗುತ್ತೆ ಇದು. ಹಾಗಾಗಿ ಸ್ನೇಹಿತರೆ, ಇದಿಷ್ಟು ಈ ಒಂದು ಉದ್ಯೋಗಿನಿ ಯೋಜನೆಗೆ ಆನ್ಲೈನ್ ಮುಖಾಂತರ ಸೇವಾ ಸಿಂಧುನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸೊ ಏನಾದರೂ ಡೌಟ್ಸ್ಗಳಿದ್ದರೆ, ಎಲ್ಲಾದರೂ ಸ್ಟೆಪ್ ಗೊತ್ತಾಗಿಲ್ಲ ಅಂದರೆ, ಎರರ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ Instagram ID ಇರುತ್ತೆ, ಅಲ್ಲಿ ಬಂದು ಕೂಡ ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.